ಸ್ನೇಹಿತರೆ ನಮಸ್ಕಾರ. ನಾನು ಸುಭಾಷ್ ಮುರ್ರಾಳ್ ಮಾಡುವ ನಮಸ್ಕಾರಗಳು. ನಾನು ಪ್ರತಿದಿನ ಒಂದು ವಿಷಯದ ಕುರಿತು ಆ, ತಮ್ಮೊಂದಿಗೆ ಚರ್ಚಿಸಲು ಇಷ್ಟಪಡ್ತಾ ಇರ್ತೀನಿ. ಅದೇ ರೀತಿ ಇವತ್ತು ಕೂಡ ಒಂದು ವಿಷಯದ ಕುರಿತು ತಮ್ಮಲ್ಲಿ ಚರ್ಚಿಸಲು ಇಷ್ಟಪಡ್ತೀನಿ. ನಾನು ಚರ್ಚಿಸ್ತಕ್ಕಂಥ ವಿಷಯ ತಮಗೆ ತಿಳಿಯದ ವಿಷಯ ಏನಲ್ಲ, ತಮ್ಮ ಗಮನಕ್ಕೆ ಬಾರದ ವಿಷಯ ಏನೇನಲ್ಲ. ತಾವು ಸಾಕಷ್ಟು ಅದನ್ನು ಅನುಭವಿಸಿರ್ತೀರಿ, ನೋಡಿರ್ತೀರಿ, ಆನಂದಿಸಿರ್ತೀರಿ, ತಿರಸ್ಕಾರ ಮಾಡಿರ್ತೀರಿ. ಅಂಥ ವಿಷಯದ ಕುರಿತು ಇವತ್ತು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಿಷ್ಟು ಚಿಕ್ಕ ಚಿಕ್ಕ ಆಸೆಗಳಿರಬೇಕು, ಚಿಕ್ಕ ಚಿಕ್ಕ ಹವ್ಯಾಸಗಳಿರಬೇಕು, ಚಿಕ್ಕ ಚಿಕ್ಕ ಚಟಗಳಿರಬೇಕು. ಒಳ್ಳೆಯದು ಕೆಟ್ಟದು ಅಂತಾರೆ. ಅದರಲ್ಲಿ ಮುಖ್ಯವಾಗಿ ಗುಟ್ಕಾ ಮತ್ತು ತಂಬಾಕು ತಿನ್ನುವುದರ ಬಗ್ಗೆ ತಮ್ಮಲ್ಲಿ ಭಾಳ ಇಷ್ಟಪಟ್ಟು ನಾನು ಚರ್ಚಿಸಲು ಇಷ್ಟಪಡ್ತೀನಿ. ನಮ್ಮ ಸ್ನೇಹಿತನೊಬ್ಬ ಇದ್ದ. ನಾನು ನಿವೃತ್ತಿ ಆಗೋಕ್ಕಿಂತ ಪೂರ್ವದಲ್ಲಿ ಅವನಿಗೆ ಹೇಳ್ತಾ ಇದ್ದೆ, ನೋಡು ಗುಟ್ಕಾ ನಿಯರ್ಲಿ ಡೈಲಿ 150ರಿಂದ 200 ರೂಪಾಯಿದು ಗುಟ್ಕಾ ತಿಂತಿದ್ದ ಅವನು. ಮುಂಜಾನೆ ಎದ್ದೊಳಗಿನ ಹೋಗಿ ಒಂದು ಅಂಗಡಿಗೆ ಒಂದು 200 ರೂಪಾಯಿದು ಗುಟ್ಕಾ ತೊಗೊಂಬಂದು ಪ್ಯಾಕ್ ಮಾಡಿ ಇಟ್ಕೋತಿದ್ದ. ಅದನ್ನು ತಿಕ್ಕಿ ಸುಣ್ಣ, ತಂಬಾಕು, ಗುಟ್ಕಾ ಮಿಕ್ಸ್ ಮಾಡಿ ತಿಕ್ಕಿ ಅದನ್ನು ಎಷ್ಟೊಂದು ಆನಂದದಿಂದ ತಿಂತಾ ಇದ್ದಾವ ಅಂತಂದ ಅವನಿಗೆ ಗೊತ್ತದು ಅದು ಯಾವ ಥರ ಅವನು ಆನಂದಿಸ್ತಾ ಇದ್ದ ಅದರಲ್ಲಿ ಅಂತ ವಿಷಯದ. ನಾನು ಅವ್ನಿಗೆ ಹೇಳಿದೆ, ನೋಡಪ್ಪ, ಗುಟ್ಕಾ ತಿಂದವ್ರು ಯಾರೂ ಉದ್ಧಾರ ಆಗಿಲ್ಲ, ಇನ್ನೂ ಸಣ್ಣ ವಯಸ್ಸದ, ಇಷ್ಟಲಗುನ ನೀನು ಗುಟ್ಕಾ ತಿನ್ನೋಕೆ ಅಂತಂದ್ರೆ ಕಲ್ತು ಬಿಟ್ಟಿದ್ದಿ, ಇನ್ನು ಬಿಟ್ಟು ಯಾಕಂದ್ರೆ ಸಣ್ಣ ಮಕ್ಕಳದವು, ನಾಳೆ ಏನಾರ ಹೆಲ್ತ್ ಇಶ್ಯೂ ಆಗಿ, ಬಾಯಿ ಕ್ಯಾನ್ಸರ್ ಆಗಿ, ಏನಾರು ಹಾಕಿ ನೀನು ಹಾಸಿಗೆ ಹಿಡ್ದು ಸತ್ತು ಹೋದಿ ಅಂತಂದ್ರೆ ನೀನೇನೋ ಸತ್ತು ಹೋಗ್ಬಿಡ್ತಿದ್ದಿ. ಹಿಂದೆ ಇದ್ದವ್ರು ಏನಾಗ್ತೈತಿ, ಹಿಂದೆ ಮಕ್ಕಳು ಮರಿ ಅಂತಿರ್ತಾರೆ, ಅವ್ರ ಪರಿಸ್ಥಿತಿ ಏನು, ಒಂದು ಕ್ಷಣ ವಿಚಾರ ಮಾಡಿ ನೋಡು ಅಂತ ಹೇಳಿದೆ. ಅವನು ಬಾಯಿನ ತೆಗಿತಾ ಇರಲಿಲ್ಲ. ನಾನು ಹೇಳಿದ್ದು ಈ ಕಿವಿಲೆ ಕೇಳ್ತಿದ್ದೆ, ಈ ಕಿವಿಲೆ ಬಿಡ್ತಾ ಇದ್ದೆ. ನಾನು ಒಂದು ಸಲ ಅಲ್ಲ, ಅವನ ಜೊತೆಗೆ 3 ವರ್ಷ ಇದ್ದೆ. 3 ವರ್ಷ ಇದ್ದರೂ ಕೂಡ ಅವ್ನಿಗೆ ಹೇಳಿದರೆ ಒಂದು ಸಲನೂ ಅರ್ಥ ಮಾಡ್ಕೊಳ್ಳಿಲ್ಲ. ಲಾಸ್ಟಿಗೆ ನಾನು ರಿಟೈರ್ಡ್ ಆಗಿ ಬರೋ ಮುಂದೆ ಹೇಳಿದೆ, ಅಲ್ಲಪ್ಪ ಗುಟ್ಕಾ ಬಿಡಲಿಲ್ಲಲ್ಲೋ ಅಂತಂದೆ. ಇಲ್ಲ ಸರ್, ಈಗ 6 ದಿವಸಕ್ಕೆ 6 ತಿಂತಿದ್ದೆ ಈಗ ನೋಡಿ. 6 ತಿನ್ನೋದು ಅಷ್ಟೇ, ಅದನ್ನ ತಿನ್ನಬಾರ್ದು ಬಿಟ್ಟು. ಯಾಕಂದ್ರೆ ನಿಮ್ಮ ದೇಹಕ್ಕೆ ಅದು ಒಳ್ಳೆಯದಲ್ಲ. ನಿನಕ್ಕಿಂತಲೂ ಹೆಚ್ಚಿಗಾಗಿ ಅದು ನಿಮ್ಮನ್ನು ನಂಬಿದವರು ಏನದಾರಲ್ಲ ಅವ್ರಿಗೆ ಅನ್ಯಾಯ ಮಾಡಿ ನೀವು ಜೀವ ಕಳ್ಕೊತೀರಿ. ಅದಕ್ಕೆ ನಿಮ್ಮದು ಆಸ್ತಿ ಅಂತಸ್ತು ಎಲ್ಲನೂ ಹಾಳಾಗಿ ಹೋಗ್ತದೆ. ಆ ಕಾರಣಕ್ಕಾಗಿ ನೀವು ಇದನ್ನು ಬಿಡ್ರಿ ಅಂಥೇಳಿ ನಾನು ಅವ್ರಿಗೆ ಹೇಳಿದೆ. ಅವ್ರೇನು ಕೇಳೋ ಪರಿಸ್ಥಿತಿಗಿರಲಿಲ್ಲ. ಯಾವುದೇ ಕೆಟ್ಟ ದಾರಿ ಹಿಡಿದ ಮನುಷ್ಯನ ನೀವು ಬಿಡ್ಸೋಕೆ ಹೋಗ್ರಿ, ಅವ ಅಷ್ಟು ಸರಳಾಗಿ ಬಿಡೋದಿಲ್ಲ. ಅವನಿಗೂ ಅಂತ ಒಂದು ಅರಿವೇ ಗುರು ಅಂತಾರಲ್ಲ, ಅವ್ನಿಗೆ ಅರಿಕೆ ಆಗಬೇಕದು. ಅರಿಕೆ ಆಗುವಂಥ ಸಮಯ ಒಬ್ಬೊಬ್ರ ಕಾಲದಾಗ ಬರ್ತೈತಿ, ಒಬ್ಬರ ಕಾಲಿಗೆ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅವ್ರು ಹಾಗೇ ಇರ್ತಾರೆ. ಇದು ಜಗತ್ತಿನ ನಿಯಮ. ಇವತ್ತು ನಿನ್ನೆದಲ್ಲ ಇದು ಸಮಸ್ಯೆ. ಇದು ತಲಾಂತರದಿಂದ ದುಷ್ಟರನ್ನು ಸರಿ ಮಾಡಬೇಕು ಅಂತೇಳಿ ಹೋದವರಿಂದ ಅವರು ದುಷ್ಟರು ಎಂದೂ ಸರಿಯಾಗಿಲ್ಲ. ಅವ್ರಿಗೆ ಸಮಯನೇ ಪಾಠ ಕಲಿಸ್ತದೆ. ಕೆಲವರು ಪಾಠ ಕಲೀಲಾರ್ದೆ ಹೋಗ್ತಾರೆ, ಕೆಲವರು ಕಲಿತಾರೆ. ಅದಕ್ಕೋಸ್ಕರ ನಾನು ಈ ಗುಟ್ಕಾ ತಿನ್ನೋರಿಗೆ ಒಂದು ಕಿವಿ ಮಾತನ್ನು ಹೇಳೋದೇನು ಇಷ್ಟಪಡ್ತೀನಿ ಅಂತಂದ್ರೆ, ಗುಟ್ಕಾನ ತಿನ್ನಬೇಡ್ರಿ. ಗುಟ್ಕಾ ತಿನ್ನೋದ್ರಿಂದ, ನೀವು ಗುಟ್ಕಾ ತಿನ್ನೋದ್ರಲ್ಲಿ ಎಷ್ಟೊಂದು ಡಿಮೆರಿಟ್ಸ್ ಇದೆ ನೋಡಿ. ಒಂದು, ನಿಮ್ಮ ಆರೋಗ್ಯ ಕೆಡ್ತದೆ. ಎರಡನೇದ್ದು, ನಿಮ್ಮ ಮಕ್ಕಳು ಮರಿ ಹೆಂಡತಿ ಮಕ್ಕಳಿಗೆ ಒಂದು ಭವಿಷ್ಯದಲ್ಲಿ ಭದ್ರತೆ ಇರೋದಿಲ್ಲ ನಿಮ್ಮ ಆರೋಗ್ಯ ಕೆಟ್ಟು ಅಂತಂತಂದರೆ. ಯಾಕಂದ್ರೆ ಇರೋಬರ ಆಸ್ತಿ ಎಲ್ಲ ನೀವು ದವಾಖಾನೆಗೆ ಬಡಿಬೇಕಾಗ್ತದೆ. ಆ ಕಾರಣಕ್ಕಾಗಿ ನೀವು ಗುಟ್ಕಾ ತಿನ್ನಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಹೇಳಿದ್ರೆ ನೀವು ಯಾರೂ ಕೇಳ್ತಿರಲ್ಲ, ನನಗೆ ಗೊತ್ತಿಲ್ಲ. ಇದರಿಂದ ಎಷ್ಟೊಂದು ತೊಂದರೆ ಇದೆ ಅಂದರೆ, ಎಲ್ಲಿ ಬೇಕಲ್ಲೇ ಉಗುಳ್ತಾರೆ ಅವರು. ಬಸ್ನಾಗ ಕುಂತಿರ್ತಾರೆ, ಥುಕ್ಕತ್ತು ಉಗುಳಿ ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಒಂದಿಷ್ಟು ಟೈಮ್ ತಪ್ಪರು ಉಗುಳಬೇಕು. ಅವರು ಕಿಟಕಿ ಕೂತಿರ್ತಾರೆ, ಫಕ್ಕತ್ತು ಫಪ್ಪತ್ತು ಉಗುಳಿ ಬಿಟ್ರೆ ಹಿಂದಿದ್ದವ್ರಿಗೆ ಎಲ್ಲರಿಗೂ ಸಿಡಿತೈತಿ. ಅವರು ಜಗಾಡ್ತಿರ್ತಾರೆ. ಆದರೂ ಅವಾಗ ಕೇಳಂಗಿಲ್ಲ, ಮತ್ತು ಹಂಗೆ ಹೋಗ್ತಿರ್ತಾನೆ. ಎಲ್ಲಿ ಬೇಕಲ್ಲೇ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳ್ತಾನೆ. ಅಲ್ಲಿ ಉಗುಳಿದ್ರೆ ಏನಾಗ್ತೈತಿ, ಅಲ್ಲೇ ಸಾರ್ವಜನಿಕ ಸ್ಥಳಗಳು ಗಲೀಜಾಗ್ತಾವೆ. ಯಾವಾಗ ಸ್ವಚ್ಛತೆ ಇರೋಂಗಿಲ್ಲಲ್ಲ, ಅವಾಗ ಅಲ್ಲಿ ಸುತ್ತಮುತ್ತ ಇರೋರಿಗೆ ನೆಮ್ಮದಿ ಇರೋಂಗಿಲ್ಲ. ಸ್ವಚ್ಛ ಮಾಡಿ ಇಟ್ಟಿರ್ತಾರೆ ಆ ಜಾಗದಾಗ ಪಕ್ಕ ಅಂತ ಉಗುಳಿಬಿಡ್ತಾರೆ. ಅವ್ರಿಗೆ ಸಮಯ ಪ್ರಜ್ಞೆನೇ ಇರೋಂಗಿಲ್ಲ. ನಾವು ಇಲ್ಲಿ ಉಗುಳಾಕತ್ತೀವಿ, ಗುಟ್ಕಾ ತಿಂದೀವಿ, ಇದರಿಂದ ಬೇರೆದವ್ರಿಗೆ ತೊಂದರೆ ಆಗ್ತೈತಿ ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಅವ್ರಿಗೆ ಇರೋಂಗೇ ಇಲ್ಲ. ಅದು ಯಾರು ಏನು ಮಾಡೋಕ್ಕಾಗಲ್ಲ ಅದನ್ನು. ಅದಕ್ಕೆ ಅವ್ರು ತಿಳ್ಕೊಬೇಕು, ಟೀಮೇಟ್ಸ್ ಎಷ್ಟಿದಪ್ಪ, ನಿಮ್ಮ ಬಾಯಿ ಸಿಕ್ಕಾಬಿಟ್ಟು ಹೊಲಸಿರ್ತದೆ. ನಿಮ್ಮ ಜೊತೆಗೆ ನಿಂತು ಮಾತಾಡೋರು ಅಸಹ್ಯ ಪಟ್ಕೋತಾರೆ, ನಿಮ್ಮ ಹೆಂಡತಿ ಅಸಹ್ಯ ಪಟ್ಕೋತಾಳೆ, ನಿಮ್ಮ ಗೆಳೆಯ ಅಸಹ್ಯ ಪಟ್ಕೋತಾರೆ, ನಿಮ್ಮ ಮಕ್ಕಳು ಅಸಹ್ಯ ಪಟ್ಕೋತಾರೆ. ನಿಮ್ಮ ಕಡೆಗೆ ಆರೋಗ್ಯ ಹಾಳಾಗ್ತದೆ ಅಂತ ಅನ್ನೋ ಒಂದು ಪರಿಕಲ್ಪನೆ ನಿಮಗೆ ತಿಳಿದು ಮಾಡ್ತಿರಿಲ್ಲ ಅಂತ. ಸಾಮಾನ್ಯವಾಗಿ ಯಾರಿಗೆ ತಿಳಿಲಿಲ್ಲ, ನಾವು ತಿಳಿಯದೇ ಮಾಡಿದಂಥ ಒಂದು ತಪ್ಪಿಗೆ ಕ್ಷಮೆ ಇದೆ. ನಾವು ತಿಳಿದ ನಂತರ, ತಿಳುವಳಿಕೆ ಬಂದ ನಂತರ ಮಾಡುವ ತಪ್ಪಿಗೆ ಕ್ಷಮೆ ಇಲ್ಲ.
ಅಂತ ನಮ್ಮ ಹಿರಿಯರು ಹೇಳ್ತಾರೆ. ನಾವು ಹಿರಿಯರು ಹೇಳಿದ ಎಲ್ಲ ಮಾತುಗಳಲ್ಲಿ ಸತ್ವದ ಹಾಲಿನ ಮೇಲಿನ ಕೆನೆ ಹಾಗೆ ನಮ್ಮ ಜೀವನ ಮಾಡಬೇಕು ನಾವು ಅಂತೇಳಿ. ಹಾಲನ್ನು ಅಷ್ಟೊಂದು ಕಾಯಿಸಿ ಎಷ್ಟು ಅದನ್ನು ಉರಿ ಹೆಚ್ಚಿ ಬೆಂಕಿ ಹೆಚ್ಚಿ ಕಾಯಿಸಿದ ನಂತರ ಕೂಡ ಹಾಲು ನಮಗೇನು ಕೊಡ್ತದೆ? ಕೆನೆ ಕೊಡ್ತದೆ. ಕೆನೆ ಏನು ಕೊಡ್ತದೆ? ಮೊಸರು ಆಗ್ತದೆ. ಮುಂದೆ ಆ ಮೊಸರು ಏನಾಗ್ತದೆ? ಮಜ್ಜಿಗೆ ಆಗ್ತದೆ. ಮಜ್ಜಿಗೆಗಿಂತ ಬೆಣ್ಣೆ ಆಗ್ತೈತಿ. ಬೆಣ್ಣೆ ಹೋಗಿ ತುಪ್ಪ ಆಗ್ತೈತಿ. ಅದೇ ಹಾಲಿನ ರೂಪದಾಗ ಅದನ್ನು ಕಾಯಿಸ್ತಾ ಇದ್ದಿದ್ರೆ ಒಂದು ಸಾಯಂಕಾಲದದು ಹಾಲು ಕೆಟ್ಟು ಹೋಗ್ತಿತ್ತು, ತಿನ್ನುವಂಥ ಪರಿಸ್ಥಿತಿ ಇರ್ತಿರಲಿಲ್ಲ. ಅದಕ್ಕಾಗಿ ಅದು ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ತುಪ್ಪ ಆಗಿ ನೀವು ತಿಂಗಳಾನುಗಟ್ಟಲೆ ಇಟ್ಕೊಂಡು ತಿನ್ಬೋದು. ನೀವು ತುಪ್ಪಾಗಿ ಬದುಕಬೇಕಪ್ಪ ಅಂತಂದರೆ ಹವ್ಯಾಸಗಳನ್ನು, ಚಟಗಳನ್ನು ಕಡಿಮೆ ನಿಯಂತ್ರಣ ಮಾಡೋದು ಒಳ್ಳೆಯದು. ನಿಯಂತ್ರಣ ಅನ್ನೋದಕ್ಕಿಂತ ಬಿಟ್ಟೇ ಬಿಡೋದು ಒಳ್ಳೆಯದು. ಅದು ಬಿಡಬೇಕು ಅಂತಂದರೆ ಹೇಳೋರು ಬೇಕಲ್ಲ, ಹೇಳಿದ್ರೆ ಕೇಳೋರು ಬೇಕಲ್ಲ. ನಾನು ಹೀಗೆ ಹಲವಾರು ನನ್ನ ಸ್ನೇಹಿತರಿಗೆ ಹೇಳಿದೆ. ಆದರೆ ಯಾರೂ ನಾನು ಹೇಳಿದ್ದೆ ಅದು ಹೇಳೋದು ನನ್ನ ಕೆಲಸ, ಕರ್ತವ್ಯ ನಂದು ಹೇಳೋದು, ಸತ್ಯನ ಹೇಳೋದು. ನಿಮಗೆ ಅದರಿಂದ ಆಗ್ತಕ್ಕಂಥ ತೊಂದರೆಗಳನ್ನು ನಾನು ನಿಮಗೆ ತಿಳಿಸಿ ಹೇಳೋದು. ಹೇಳಿದ್ರಿಂದ ನಿಮಗೆ ತಿಳಿತಾ ಇಲ್ಲ, ನಿಮಗೆ ತಿಳಿಲಾರ್ದ ಸತ್ಯನ ನಾನು ಕಂಡುಕೊಂಡು ಬಂದು ಹೇಳಕತ್ತೀನಿ ಅನ್ನೋದು ಸುಳ್ಳು. ನಾನು ಆದರೂ ಕೂಡ ಒಬ್ಬ ನಾಗರಿಕನಾಗಿ, ಒಬ್ಬ ಆರೋಗ್ಯವಂತ ಪುರುಷನಾಗಿ ನಾನು ನಿಮಗೆ ಗುಟ್ಕಾ ತಿನ್ನೋದು ಬೇಡ, ನೀವು ಆರೋಗ್ಯವಂತ ಪುರುಷರಾಗ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ದಿನ ಕಚೇರಿ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋದಾಗ ವಿಕಾಸಸೌಧದಲ್ಲಿ 3ನೇ ಮಹಡಿಯಲ್ಲಿ ಒಂದು ಸಭೆ ಇತ್ತು. ಆ ಸಭೆಗೆ ಹಾಜರಾಗಕ್ಕೆ ನಾನು ಸ್ವಲ್ಪ ಜಲ್ದಿ ಹೋಗಿದ್ದೆ. ಯಾಕಂದರೆ ಎಲ್ಲ ಪೇಪರ್ಸ್ ತೊಗೊಂಡೋಗಿದ್ದೆ. ನಮ್ಮ ಚೀಫ್ ಇಂಜಿನಿಯರು ಸ್ವಲ್ಪ ನೋಡ್ತೀನಿ ಜಲ್ದಿ ಬಾ ಅಂತ ಹೇಳಿದರು. ಹೋಗಿ ಕೂತಾಗ ನಾನು ನಿಯರ್ಲಿ 9 ಗಂಟೆಗೆ ಹೋಗಿದ್ದೆ. 9 ಗಂಟೆಗೆ ಹೋಗಿ ಅಲ್ಲಿ ನಮ್ಮ ಸಭಾಭವನದಾಗ ಹೋಗಿ ಕೂತ್ಕೊಂಡಿದ್ದೆ, ವಿಕಾಸದ ಸಭಾಭವನದಾಗಲಿ ಕುಂತಾಗ ಅಲ್ಲಿ ಒಬ್ಬ ರಾಜಕಾರಣಿ ಕೂತಿದ್ದ. ಒಳ್ಳೆ ಟಿಕ್ ಟಾಕ್ ಆಗಿ ಇದು ಏನು ಖಾದಿ ಡ್ರೆಸ್ಸನ್ನು ಟ್ರಿಮ್ ಆಗಿ ಡ್ರೆಸ್ ಮಾಡಿಕೊಂಡು ಕೂತ್ಕೊಂಡಿದ್ದ. 5 ನಿಮಿಷ ಅವ್ನು ಕೂತ್ಕೊಂಡಿದ್ದ. ಅವ್ನ ಪಕ್ಕದಾಗೆ ಜಾಗ ಇತ್ತು. ಹೋಗಿ ಅಲ್ಲಿ ನಾನು ಕೂತ್ಕೊಂಡೆ. ಅವ ಹಿಂಗೆ ಗುಟ್ಕಾ ತಿಂತಾಯಿದ್ದ. ತಂಬಾಕಿನ ಚೀಟ್ಗಳನ್ನೇ ಇದ್ದು ಅವನ ಹತ್ರ. ನಾನು ಹೋಗ್ಕಿಂತ ಮೊದಲು ತಿಂತಾಯಿದ್ದ. ಹೋಗಿ ಅಲ್ಲಿ ಒಂದು ಡಸ್ಟ್ಬಿನ್ಗೆ ಪಕ್ಕಂತ ಉಗುಳಿದ. ಆಮೇಲೆ ಏನು ಮಾಡಿದ, ಮತ್ತೊಂದು ಗುಟ್ಕಾ ತೊಗೊಂಡು ತಿಂದ ಮತ್ತೆ ತಿಂತಾಯಿದ್ದ. ನಾನು ಅವನೇ ನೋಡ್ತಾ ಇದ್ದೆ. ಅವನು ತನ್ನ ಗತ್ತುಗಾರಿಕೆಯಿಂದ ನನ್ನ ಕಡೆ ನೋಡಿದ. ನಾನು ನಮಸ್ಕಾರ ರೀ ಅಂತಂದೆ. ನನಗೆ ನಮಸ್ಕಾರ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೆ ಅವನಿಗೆ ಗುಟ್ಕಾ ತಿನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿಕೆ ಹೇಳಬೇಕಾಗಿತ್ತು. ಒಬ್ಬ ರಾಜಕಾರಣಿ ಅದಾನ, ಪುಡಾರಿ ಅದಾನ ಅನಿಸ್ತಿತ್ತು. ಅಜಾನುಬಾಹು ಅದಾನ, ದೊಡ್ಡ ಹಿಂಗೆ ಮೀಸೆ ಐತಿ. ಅವ್ನು ನೋಡಿಬಿಟ್ರೆ ಭಯ ಬರಬೇಕು ಅಂತವದಾನ. ಅಂಥವ್ ಗುಟ್ಕಾ ತಿನ್ನಕತ್ತಾನ. ಅಂಥವ್ಗೆ ನಾವು ಹೋಗಿ ಹೇಳಾಕತ್ತೀನಿ. ನಾನು ಕೇಳ್ತಾನೆ ಅವನು. ಅದಕ್ಕೆ ನಾನು ಹೇಗಾದ್ರೂ ಮಾಡಿ ಹೇಳಬೇಕಲ್ಲ. ಟೈಮ್ ಅಂತೂ ಇನ್ನು 10 ಗಂಟೆ ತನಕ ಯಾರೂ ಬರೋಂಗಿಲ್ಲ. 1 ಅವರ್ ಟೈಮ್ ಇದೆ. ನಾನು ಇಲ್ಲೇ ಕುಂಡಿರಬೇಕು ಅಂತಂದ್ರೆ ಅವ್ನು ಸ್ವಲ್ಪ ಏನಾರ ತಿಳಿಸಿ ಹೇಳಬೇಕು. ಅವ್ನು ಗುಟ್ಕಾ ವಾಸನೆ ಕೊಡ್ಕೋತಾನೆ ಕುಂಡಿರ್ಬೇಕು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಅಂದೆ, ನೋಡ್ರಿ ನಮಸ್ಕಾರ ರೀ, ನಿಮ್ಮ ಹೆಸರು ಏನು ರೀ ಅಂತಂತೆ. ನಮ್ಮ ಹಿಂಗೆ ರೀ, ನಾವು ಹುಣಗುನ್ ತಾಲೂಕು ಇಂಥ ಯಾವುದೋ ಒಂದು ಹಳ್ಳಿ ಹೇಳಿದ್ರು, ಹಳ್ಳಿಯವರು ಅಂತಂದು. ಇಲ್ಲಿ ಯಾಕೆ ಬಂದಿರಿ ಅಂತ. ಇಲ್ಲೇ ಹೀಗೆ MLA ಅವ್ರಿಗೆ ಭೇಟಿ ಆಗಬೇಕಾಗೈತಿ, ನೀವು ಏನು ಮಾಡ್ತೀರಿ ಅಂತ ನಾನು ಹೇಳಿದ್ರು. ಅವರು ತಾಲೂಕು ಪಂಚಾಯತಿ ಅಧ್ಯಕ್ಷ ಇದ್ದೆ. ಈಗ 2ನೇ ಅವಧಿಗೆ ಇಲ್ಲ, ಈಗ ಮಜೆ ಆಗೀನಿ. ಈಗ ಮತ್ತೆ ಜೆಡ್ಪಿಗೆ ಟಿಕೆಟ್ ಕೇಳೋದು ಅಂತ ಹೇಳ್ಕೊಂಡು MLA ಅವ್ರ ಹತ್ರ ಡಿಸ್ಕಷನ್, ನಾನು ಏನೇನು ಸಾಧನೆ ಮಾಡೀನಿ ಅಂತ ಹೇಳಿ ಟಿಕೆಟ್ ತೊಗೋಬೇಕಂತ ಬಂದೀನಿ ಅಂತಂದು. ಸಾಹೇಬ್ರೆ ನಮಸ್ಕಾರ ರೀ ಅಂತಂದ್ರೆ. ಈಗ ನೀವು ಏನೇನು ಸಾಧನೆ ಮಾಡಿರಬೇಕು, ಸಾಮಾನ್ಯರಿಗೆ ಹೆಲ್ಪ್ ಮಾಡಿರಬೇಕು, ಸಾರ್ವಜನಿಕ ಕೆಲಸ ಮಾಡಿರಬೇಕು, ಎಲ್ಲೆಲ್ಲ ಮಾಡಿಕೆಶಿಂದ ಜನರ ಒಂದು ಪ್ರೀತಿ ವಿಶ್ವಾಸನ ಗಳಿಸಿ ನೀವು ರಾಜಕಾರಣಿ ಆಗಿರ್ಬೋದು. ನಾನು ಇಲ್ಲ ಅಂತ ಹೇಳಕತ್ತಿಲ್ಲ, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ಈಗ ನಿಮ್ಗೆ ನೀವು ಮಾತಾಡೋಕೆ ನನಗೊಂದು ಅವಕಾಶ ಕೊಟ್ರಿ. ನೀವು ಮಾತಾಡೋಕ್ಕೆ ನಾನೇನೋ ಒಬ್ಬ ಸ್ನೇಹಿತನಾಗಿ, ನಾನು ನಿಮ್ಗಿಂತ ವಯಸ್ಸಿನಾಗ ದೊಡ್ಡವದೀನಿ, ಒಬ್ಬ ಸ್ನೇಹಿತನಾಗಿ, ಹಿರಿಯ ಸ್ನೇಹಿತನಾಗಿ ನಿಮ್ಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಕೇಳ್ತೀರಾ ಅಂತಂದೆ. ಹೇಳ್ರಿ ಸಾಹೇಬ್ರ ಅಂದ. ಕೂಲ್ ಅದ. ನಾ ಹೇಳಿದೆ, ಸಾಹೇಬ್ರ ನೋಡ್ರಿ, ನೀವು ಗುಟ್ಕಾ ತಿನ್ನಕತ್ತೀರಿಲ್ಲ, ಈಗ ನಾನೇ ನೋಡಿದೆ 10 ನಿಮಿಷನಾಗ 2 ಗುಟ್ಕಾ ತಿಂದ್ರಿ, ಎಷ್ಟು ತಿಂತೀರಿ ದಿವ್ಸಕ್ಕೆ? ಲೆಕ್ಕ ಇಲ್ಲರಿ, ಅವು ಒಂದು 20-30 ಆಗ್ಬೋದು ರೀ ಅಂತಂದು. ಒಂದಕ್ಕೆ ಎಷ್ಟು ರೀ ಅಂತ, ಒಂದಕ್ಕೆ 40 ರೂಪಾಯಿ. ಒಂದಕ್ಕೆ 40 ಅಂತಂದರೆ ಒಂದು 20 ಅಂದರೆ 4 800 ರೂಪಾಯಿ ನೀವು ತಿಂದು ನಿಮ್ಮ ಆರೋಗ್ಯನ ಕಾಪಾಡ್ಕೋತಾ ಇಲ್ಲ, ಹಾಳು ಮಾಡ್ಕೋತಾ ಇದ್ದೀರಿ. ಮತ್ತು ಪರಿಸರ ಹಾಳು ಮಾಡಾಕತ್ತೀರಿ. ಅಕ್ಕಪಕ್ಕದವ್ರಿಗೆ ಸ್ವಚ್ಛತೆ, ಅಕ್ಕಪಕ್ಕದವ್ರು ಇರ್ತಕ್ಕಂಥ ಜಾಗನ ಹೊಲಸು ಮಾಡ್ತಾಯಿದ್ದೀರಿ. ನಿಮ್ಮ ದೇಹನ ಹೊಲಸು ಮಾಡ್ಕೊಳಕತ್ತೀರಿ. ನಾಳೆ ನೀವು ಆರೋಗ್ಯ ಕೆಟ್ಟುಕೊಂಡು ಊರು ಸೇರಿದರೆ ಯಾರೂ ನಿಮಗೆ ಲೈಕ್ ಮಾಡೋಂಗಿಲ್ಲ. ಅದಕ್ಕೆ ಯಜಮಾನ್ರೆ ದಯವಿಟ್ಟು ನೀವು ಗುಟ್ಕಾ ಬಿಡೋಕ್ಕಾಗತ್ತಲ್ಲ ಅಂತಂದ್ರೆ ಅವನು ಹಂಗೆ ಅಂತ ದೇಶ ಅವರಿನಾಗೇನಕ್ಕ. ನಾನು
ಅವ್ನು ನಕ್ಕಿದ್ದನ್ನು ಕೇಳಿಕೊಂಡು ಇನ್ನು ಅವ ಯಾಕೆ ಒಂದು ಕುಹಕನಾಗೆ ನಕ್ಕಿದ್ದ ಅಂತ ಅನ್ನಿಸ್ತದೆ. ನಾನು ಅಂದೆ ಸಾಹೇಬ್ರೆ ಒಂದು 5 ನಿಮಿಷ ಟೈಮ್ ಐತೇನ್ರಿ ಮಾತಾಡ್ಬೋದಲ್ಲ, ಇನ್ನೂ ಒಂದು ತಾಸು ಟೈಮ್ ಕಳಿಬೇಕಾಗಿದೆ, ಅದಕ್ಕೆ ಒಂದು ಸ್ವಲ್ಪ ಮಾತಾಡೋನು. ಏನಂತಂದರೆ ಈ ಗುಟ್ಕಾ ತಿಂದು ಹಾಳಾದ್ರ ಬಗ್ಗೆ ಒಂದು ಸಣ್ಣ ನಮ್ಮ ಊರಾಗ ಒಂದು ಘಟನೆ ನಡೆದಿತ್ತು. ಅದನ್ನು ಒಂದು ಸ್ವಲ್ಪ ತಮಗೆ ಹೇಳ್ಬಿಡ್ತಾನಲ್ಲ. ಹೇಳ್ರಿ ಅವ ಹೆಂಗೆ ಹೇಳ್ರಿ ಅನ್ನೋಕೇನು ಬಾಯಿ ತುಂಬ್ಕೊಂಡಿದ್ನಲ್ಲ. ಓ ಹೇಳ್ರಿ ಅಂತ ಹಿಂಗೆ ಅವಂಗೆ ನೆಟ್ಟಗೆ ಬಾಯಿ ದೇವ್ರಂತ ಸುಂದರವಾದ ಬಾಯಿ ಕೊಟ್ಟಾನ, ನಾಲಿಗೆ ಕೊಟ್ಟಾನ, ಸೌಂದರ್ಯ ಕೊಟ್ಟಾನ. ಅಂಥ ಬಾಯಿಯಿಂದ ಅವನಿಗೆ ಮಾತಾಡೋಕ್ಕಾಗಲ್ಲ. ಓ ಅಂತಾನೆ. ನಾನು ಸರಿ ಹೇಳಿದೆ. ನಮ್ಮ ಊರಲ್ಲಿ ಒಬ್ಬವ ದೇಸಾಯಿ ಅಂತ ಇದ್ದ. ಅವನು ಈ ಏನು ಬೀಡಿ ಸೇದ್ತಾ ಇದ್ದ. ಗುಟ್ಕಾ ತಿಂತಿರಲಿಲ್ಲ ಅವನು, ಬೀಡಿ ಸೇದ್ತಾ ಇದ್ದ. ನಾನು ಅವಾಗ ಹೇಳಿದೆ, ಬೀಡಿ ಸೇದೋದು, ಸಿಗರೇಟ್ ಸೇದೋದು, ತಂಬಾಕು ಅಗಿಯೋದು, ಗುಟ್ಕಾ ತಿನ್ನೋದು ಇವೆಲ್ಲ ಒಂದೇ ಜಾತಿಯ ಕೆಟ್ಟ ಚಟಗಳು. ಇವುಗಳನ್ನು ನಾವು ಹವ್ಯಾಸ ಆಗಿ ಬೆಳೆಸ್ಕೊಂಡ್ರೆ ಅಥವಾ ಚಟಗಳಾಗಿ ಬೆಳೆಸ್ಕೊಂಡ್ರೆ ಇದರಿಂದ ನಮ್ಮ ಆರೋಗ್ಯ ಎಷ್ಟು ರೀತಿಯಾಗಿ ಹಾಳಾಗುತ್ತೆ ಅನ್ನೋದು ಅದನ್ನು ನಾನು ಒಂದು ಎಕ್ಸಾಂಪಲ್ ರೂಪದಾಗ ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳ್ರಿ ಅಂತಂದೆ. ಅವ ಹೇಳ್ರಿ ಮಾಡ್ದೆ. ಆಮೇಲೆ ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಊರಾಗ ಒಬ್ಬ ದೇಸಾಯಿ ಅಂತಿದ್ದ. ಈಗ ಒಂದು 20 ವರ್ಷಗಳ ಹಿಂದಿನ ಕತೆ. ನಾನು ಇನ್ನೂ ಸ್ವಲ್ಪ ಚಿಕ್ಕವಿದ್ದಾಗ ಅವ್ನಿಗೆ ಹೇಳ್ತಾ ಇದ್ದೆ, ಅವನು ಬೀಡಿ ಸೇತಿದ್ದ, ಬಸ್ ಬೀಡಿ ಸೇತ. ತುಂಬ ಒಳ್ಳೆಯ ವ್ಯಕ್ತಿ ಇದ್ದ. ಒಂದೇ ಒಂದು ಹೆಣ್ಮಗು ಇತ್ತು ಅವನಿಗೆ. ಅವ್ರಿಗೆ ದೊಡ್ಡ ಆಸ್ತಿ ಇರಲಿಲ್ಲ, ಒಂದು 4 ಎಕರೆ ಜಮೀನಿತ್ತು ಅವನಿಗೆ. ಆದರೆ ಅದು ಸರಿಯಾಗಿ ಇದ್ದಿದ್ದಿಲ್ಲ. ಇವನು ದಲಾಲಿ ಮಾಡ್ಕೊಂಡು ತಿರುಗಾಡ್ತಿದ್ದ. ದಲಾಲಿ ಅಂದರೆ ಎತ್ತು ಕೊಡಿಸೋದು, ಆಕಳ ಕೊಡಿಸೋದು, ಕುರಿ ಕೊಡಿಸೋದು, ಆಕಳ ಹೀಗೆಲ್ಲ ಮಾಡೋದ್ರಿಂದ ಏನು ದುಡ್ಡು ಬರ್ತೈತಿಲ್ಲ, ಅದರಿಂದ ಜೀವನ ಮಾಡ್ತಾಯಿದ್ದ. ಈಗ ಇವು 4 ಎಕರೆ ಜಮೀನು ಅವ್ನು ದುಡಿತಾ ಇರಲಿಲ್ಲ. ಹೀಗಾಗಿ ಅದು ಯಾರಿಗೋ ಕೊಟ್ಟಿದ್ರು, ಅದೆಲ್ಲೋ ಸರಿಯಾಗಿ ಪೀಕ್ ಬರ್ತಾ ಇರಲಿಲ್ಲ. ಅವನು ಏನಾಯಿತು, ಅವನ ಹೆಂಡತಿ ಬೇರೆ ಕಡೆ ದುಡಿಯೋಕೆ ಹೋಗ್ತಾಯಿದ್ದು. ಆದರೆ ಅವ್ರ ಹೆಸರು ದೇಸಾಯಿ. ನಮ್ಮ ಎಲ್ಲ ಸಾಮಾನ್ಯವಾಗಿ ದೇಸಾಯಿ ಅಂತಂದ್ರೆ ದೊಡ್ಡ ಶ್ರೀಮಂತರು ಅನ್ನೋ ಭಾವನೆ ಇದೆ. ಇವರು ಒಂದೊಂದು ಕಾಲಕ್ಕೆ ಶ್ರೀಮಂತರಿದ್ದರು, ಒಂದೊಂದು ಕಾಲದಾಗ ಇವರು ಶ್ರೀಮಂತರಿದ್ದರು. ಹೆಂಗೆ ಹಾಳಾದರೂ ಹಾಳಾಗ್ಯಾರ. ಈಗ 4 ಎಕರೆ ಉಳ್ಕೊಂಡದ. ಅವಂಗೆ ಹೇಳಿದೆ, ಕಾಕ ಅಂತಿದ್ದೆ. ಅವರು ಜಾತಿಯಿಂದ ಬೇರೆ ಜಾತಿಯವರು, ನಾವು ಅವ್ರು ಬೇರೆ ಜಾತಿಯವರು ಕೂಡ. ಹಳ್ಳಿಯಾಗ ಒಂದು ಸಂಪ್ರದಾಯ ಇತ್ತು, ಕಾಕ ಚಿಗವ್ವ, ಅಪ್ಪ ಅವ್ವ ತಂಗಿ, ಸೊಸಿ ಮುದ್ದ, ಮಾವ ಹಳೆಯ ಅನ್ನೋದೊಂದು ಹಳ್ಳಿಯಾಗ ಇರ್ತದೆ. ಅದಕ್ಕೆ ನಾನು ಅವಾಗ ನಾವು ಮೊದಲಿಂದ ಎಲ್ಲರೂ ಕಾಕನ ಅಂತಿದ್ವಿ ಅವ್ರಿಗೆ. ಕಾಕ ಏನಪ್ಪ ನೀನು ಬೀಡಿ ಸೇತಿಲ್ಲ, ಕೆಟ್ಟ ವಾಸನೆ ಬರ್ತೈತಿಲ್ಲೋ ಅಂತಂದರೆ. ಹೌದನ್ನು ಮುದುಕ ಅಂತಿದ್ದೆ. ಯಾಕಂದ್ರೆ ನಮಗೆ ನಮ್ಮ ಅಜ್ಜನ ಹೆಸರು ಇಟ್ಟಿದ್ರಲ್ಲ, ನಮಗೆಲ್ಲರೂ ನನ್ನ ಹೆಸರಿಗೊಂಡು ಕರೀಲಿಲ್ಲ. ಮುದುಕ ಅಂತ ಮುದುಕ ವಾಸನೆ ಬರ್ತೈತೇನೋ ಅಂತಂದು. ನೀ ದಿವಸ ಬೇಡ, ನೀನು ಒಂದು 10 ನಿಮಿಷ ಸೇದಂಗಿಲ್ಲ ಬಿಡು, ಇಲ್ಲ ಅಲ್ಲಿ ಹೋಗಿ ಸೇರ್ತೀನಿ ಅಂತಂದು. ನನಗೆ ವಾಸನೆ ಬರಾಕ್ತೈತೆ ಅಂತ ಹೇಳಕತ್ತಿಲ್ಲ, ಬೀಡಿ ಸೇದ್ರೆ ನೀನು ಆರೋಗ್ಯ ಕೆಡ್ತೈತಿ, ಬ್ಯಾಡ ಅಂತ ಹೇಳಿದೆ. ಇಲ್ಲ ಮುದುಕ, ಇದು ಒಂದು ಒಂದು ಕಟ್ ಐತಿ, ಒಂದು ಸೇದ್ ಬಿಡ್ತೀನಿ ಅಂತ. ದಿವ್ಸಕ್ಕೆ ಎಷ್ಟು ಸೇತಿದ್ದೀವಿ? ದಿವ್ಸಕ್ಕೆ ಒಂದು 2 ಕಟ್ ಹೋಗೋಣ ಮುದುಕ ಅಂತಂದ್ರೆ. 2 ಕಟ್, ಒಂದು ಕಟ್ನಾಗ ಎಷ್ಟಿರ್ತಾವೆ ಕಾಕ ಅಂತಂದು. ಒಂದು ಕಟ್ನಾಗ 30 ಇರ್ತಾವೆ. ಅಂದರೆ ಒಟ್ಟು 60 ಸಲ ಬೀಡಿ ಸೇತಿದ್ದಿ, 60 ಸಲ ಹೋಗಿ ಬಿಡ್ತಿದ್ದಿ. 60 ಸಲನೂ ನೀನು ಸಪ್ರೇಟಾಗಿ ಕುಂತು ಇದು ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ, ಸೇದಂಗಿಲ್ಲ. ಎಲ್ಲರೂ ಒಂದು ಸಾರ್ವಜನಿಕ ಸ್ಥಳದಾಗ ಕೂತಿರ್ತಿದ್ದಿ, ಹೆಂಡತಿ ಮಗಳು ಕೂತಿರ್ತಿದ್ದಿ, ಮಗಳು ಕೂತಿರ್ತಿದ್ದಿ, ಅಣ್ಣನ ಮಗಳು ಕೂತಿರ್ತಿದ್ದಿ, ಬಸ್ ಸ್ಟ್ಯಾಂಡ್ನಾಗ ಕೂತಿರ್ತಿದ್ದಿ. ಎಲ್ಲಿ ಬೇಕಲ್ಲಿ 60 ಸಲ ನೀನು ಸೇದಾವನ್ನ ಖಾಲಿ ಆಗುತ್ತಾನೆ ಬಿಡೋಂಗಿಲ್ಲ. ಅವಾಗ ಅದು ಅಲ್ಲಿ ಪರಿಸರನ ಹಾಳಾಗುತ್ತೆ. ಅಲ್ಲಿ ಕೂತವ್ರಿಗೆ ಒಂದಿಷ್ಟು ಅಸಹ್ಯ ಅನ್ನಿಸ್ತದೆ, ನಿನ್ನ ಬಾಯಿ ಹೊಲಸು ಬರ್ತದೆ, ನಿನ್ನ ಮಗಳು ಕುಂಡ್ರಕ್ಕೆ ಯಾರು ಇಷ್ಟಪಡೋಂಗಿಲ್ಲ. ಇಷ್ಟೆಲ್ಲನೂ ದಾಟಿ ನಿನಗೆ ಆರೋಗ್ಯ ಕೆಡ್ತದೆ, ಗಂಟ್ಲು ಕ್ಯಾನ್ಸರ್ ಆಗ್ತವೆ, ದವಡಿ ಕ್ಯಾನ್ಸರ್ ಆಗ್ತವೆ, ಲಂಗ್ಸ್ ಹಾಳಾಗ್ತವೆ, ಇಷ್ಟೆಲ್ಲ ಸಮಸ್ಯೆ ಐತಿ. ಕಾಕ ಯಾಕೆ ಬಿಡಬಾರ್ದು ಅಂತಂದಾಗ ನಾನು ಮುದುಕ ಆಯ್ತು ಮುದುಕ ಅಂತ ಅನ್ಕೋತ ಹೋದೆ. ಬಸ್ ಹೋದೆ. ಮುಂದೆ ನಾನು ಹೇಳಬೇಕಾಗಿತ್ತು, ಹೇಳಿದೆ. ಅವ್ನು ನನ್ನ ಮಾತು ಕೇಳಿಲ್ಲ. ಒಂದು 4 ವರ್ಷ ಆಗಿರಬೇಕು. ನಾನು ನಮ್ಮ ಯಾರೋ ಸಂಬಂಧಿಕರು ಆಸ್ಪತ್ರೆ, ಕೆಲ್ಲುಡಿ ಆಸ್ಪತ್ರೆ, ಬಾಲ್ಕೋಟೆ ಕೆಲ್ಲುಡಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಅವ್ರು ನೋಡಕ್ಕಂತ ಹೋಗಿದ್ದೆ. ಅವ್ರು ನೋಡಕ್ಕಂತ ಹೋದಾಗ ಅಲ್ಲಿ ಒಂದು ಬೆಡ್ ಮ್ಯಾಗ ಮಲ್ಕೊಂಡಿದ್ದ ನಮ್ಮ ದೇಸಾಯಿ. ನಾನು ಯಾಕ್ರಿ ಕಾಕ ಮಕ್ಕೊಂಡಿರಲ್ಲ ಅಂತಂದೆ. ಅವನಿಗೆ ಮಕ್ಕೊಂಡಿದ್ದ, ಅವ್ನಿಗೆ ಆಕ್ಸಿಜನ್ ಹಾಕಿದ್ರು, ಮಾತಾಡೋ ಪರಿಸ್ಥಿತಿಯಾಗಿ ಇರಲಿಲ್ಲ. ಆಮೇಲೆ ಅವ್ನಿಗೆ ಯಾಕೆ ಹಂಗಾತು ಅಂತೇಳಿ ನಾನು ನೋಡಿದೆ. ಅವ್ನಿಗೆ ಇದು ಆಕ್ಸಿಜನ್ ಹಾಕಿ ಒಂದು ಆಪ್ರೇಷನ್ ಮಾಡಿದ್ರು. ಅವ್ನು ಹೆಂಡ್ತಿ ಬಂದಳು, ಏನಪ್ಪ ತಮ್ಮ ಆರಾಮದೆಯಾ ಅಂತಂದಳು. ಅವರು ಹೌದು ಬೆಚ್ಚಗವ ಆರಾಮದೀನಿ ಅಂತಂದೆ. ಯಾಕೆ ಬೇಕಾಕ ಆರಾಮಿಲ್ಲಲ್ಲ, ಮಕ್ಕೊಂಡನಲ್ಲ ಅಂತಂದೆ. ಏನು ಮಾಡ್ತೀಯಪ್ಪ, ಈಗ ಆರಾಮ ಕಣ್ಣು ತೆಗಿತಾನೆ, ಅವ್ನು ನೋಡ್ತಾನೆ, ಅಟ್ಟ ಏನೂ ಮಾಡೋಕ್ಕಾಗಲ್ಲ. ಈಗ ಒಂದು 6 ತಿಂಗಳು ಹೊತ್ತಾತು. ಅವಂಗೆ ಕ್ಯಾನ್ಸರ್ ಆಗೈತೆ ಅಂತ ಹೇಳ್ಯಾರಪ್ಪ, ಬಾಯಿ ಕ್ಯಾನ್ಸರ್ ಆಗೈತೆ ಅಂತ ಹೇಳ್ಯಾರ, ಇದು ಆಪ್ರೇಷನ್ ಮಾಡ್ಯಾರ. ಅವ ಅಂದ ದವಾಖಾನೆಗೆ ಹೋಗೋ ಮುಂದೆ, ಈಗ ನಮಗೆ ಹಿಂಗೆ ಕ್ಯಾನ್ಸರ್ ಅಂತೂ ಆಗಿಬಿಟ್ಟೈತಿ, ಈಗ ದವಾಖಾನೆ ತೋರ್ಸೋಕ್ಕಾಗಲ್ಲ, 5 ಎಕರೆ ಹೊಲ ಮಾರ್ಬೇಕಾಗೈತಿ, ತೋರಿಸ್ಬೇಡ ಅಂತೇಳಿ ಅಂದ. ದವಾಖಾನೆಗೆ ಬರಲಾರ್ದ ಮನ್ಯಾಗ ಕುಂತ್ಬಿಟ್ಟ, ಏನು ಮಾಡೋಕ್ಕಾಗಲಿಲ್ಲ. ಕಡಿಕೆ ಪೂರ ಕಟ್ಟಾದಂಗೆ ಜೀವ ಹೆಂಗೆ ಕೈಲೇ ನೋಡ್ತೀವಿ, ಪಟಕ್ನ ಜೀವ ಹೋತಂದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಉಳಿಸ್ಕೋಬೇಕು ಅವ್ನು ಅಂತ ತಿಳ್ಕೊಂಡು ನಾನೇ ಇವ್ರಿಗೆ ಅಪ್ಪ ಏನಂತಂದು ಸಾಲ ಸಮದ ಮಾಡಿ ತಂದು ದವಾಖಾನೆ ಹಾಕಿನಪ್ಪ.
ಡಾಕ್ಟ್ರು ಉಳಂಗಿಲ್ಲ ಅಂತ ಹೇಳ್ಯಾರ. ಆದರೆ ಏನು ಮಾಡೋದು, ಅವ ಸಾಯೋ ತನಕನೂ ಬದುಕಿಸ್ಬೇಕಲ್ಲ ಅವನ್ನ ಅಂತ ಯಕ್ಷಂದ ಅವ್ನ ಕೊನೆ ಅವ್ನ ಉಸಿರು ಭಗವಂತ ಉಸಿರು ಕಸ್ಕೊಳ್ಳೋಕೆ ತನಕ ಮೊದಲೇ ನಾನು ಉಳಿಸ್ಬೇಕು. ಗಂಡ ಅದನಲ್ಲ, ಇನ್ನೇನು ಬದುಕಂಗಿಲ್ಲ ಡಾಕ್ಟ್ರ್ ಹೇಳ್ಯಾರಲ್ವೇ ಅಂತಂತ ಹೇಳ್ಯಾರ. ಏನು ಮಾಡೋಕ್ಕಾಗತ್ತ, ಸಾಯ್ತಾನೆ ತಂಗೆ ಬಿಡೋಕ್ಕಾಗತ್ತಾ ಅಂತಂದ. ಈಗ ಎಷ್ಟು ಖರ್ಚಾಗಿದ್ದೇನಪ್ಪ ನಮ್ಮೂರ ಇವರು ಇವದಲ್ಲ ಗನಿ ಶಂಕರಪ್ಪ ಅದನಲ್ಲ, ಅವಂಗ ಹೇಳೀನಿ. ಅವಂಗ ಹೊಲ ತಗೋರಪ್ಪ ನೀನು 4 ಎಕರೆ ಎಷ್ಟು ಕೊಡ್ತಿ ಕೊಡು ಅಂತೇಳಿ. ಈಗಾಗಲೇ 4-5 ಲಕ್ಷ ರೂಪಾಯಿ ಹೋಗೈತಿ ತಮ್ಮ, ಇನ್ನೂ ಎಷ್ಟು ಬರ್ತೈತೆ ಗೊತ್ತಿಲ್ಲ. ಅದೊಟ್ಟು ಹೊಲ ಹೋದ್ರೋಗಲಕ್ಕ ನಾಳೆ ಅವ ಖರೀದಿ ಮಾಡ್ಕೊಂಡ್ರೆ ರೊಕ್ಕ ಕೊಡ್ತೀನಿ ಅನ್ನಕತ್ತಾನ. ಇಲ್ಲಿಕಂದ್ರೆ ರೊಕ್ಕ ಕೊಡು ಅಂತ ಕೋತಾರೆ. ನಾ ಎಲ್ಲಿಂದ ಕೊಡಲಿ 4 ಲಕ್ಷ ರೂಪಾಯಿ? ಆಯ್ತಪ್ಪ ಅಂತ ಹಿರಿಯರೆಲ್ಲ ಸೇರಿ ಒಂದು 8 ಲಕ್ಷ ರೂಪಾಯಿಗೆ ಎಕರೆದಂಗೆ ಅದನ್ನು ಕೊಡಕತ್ತೀನಿ ತಮ್ಮ. ನಾಳೆ ಅದನ್ನು ಮಾರಿ ಬಂದು ಇದನ್ನು ಬಿಲ್ ಕಟ್ಬೇಕು ನೋಡಪ್ಪ, ಇಲ್ಲಿಕಂದ್ರೆ ಸಮಸ್ಯೆ ಆಗುತ್ತೆ ಅಲ್ವೇ. ಯಾಕೆ ಹೆಂಗೂ ಸಾಯಕತ್ತಾನ ಬಿಟ್ಬಿಡು. ಇಲ್ಲಪ್ಪ ನಮಗೆ ಮತ್ತು ಅವ ಗಂಡ ಅದನ್ನು ಹೆಂಗೆ ಬಿಡೋಕ್ಕಾಗುತ್ತೆ, ಹೋದ್ರೆ ಹೋಗ್ಲಕ್ಕ ಅವಂದು ಆಸ್ತಿ ನಂದ ಅಂತೇಳಿ ಅಂತಂದ್ರೆ ಕಡೆಗೆ ಅದು ಹೊಲ ಮಾರಿ ಅವ ಮತ್ತು ಸತ್ತ. ಅಕ್ಕಿ ಮತ್ತು ಮೊದಲಿಂದ ಆ 4 ಎಕರೆ ಇದ್ದಾಗೂ ಕೂಡ ಆಕೆ ದುಡ್ದ ತಿಂತಾ ಇದ್ದಾಳಲ್ಲ, ಹೀಗಾಗಿ ಆಕೆಗೇನು ಫರಕ್ ಬೀಳಿಲ್ಲ. ಒಂದು ಮಗಳಿತ್ತು, ಅದು ಮುಂದೆ ಅವರು ಆ ಮಗಳ ಮದುವೆ ಮಾಡೋಕ್ಕೆ ಏನೂ ಆಸ್ತಿ ಇರಲಿಲ್ಲ. ಮುಂದೆ ಅವ್ರು ಹೆಂಗೆ ಜೀವನ ಮಾಡಿದ್ರು ನನಗೂ ಗೊತ್ತಾಗಲಿಲ್ಲ. ಮುಂದೆ ಕಾಲಾಂತರದಾಗ ಅವ್ರಿಗೆ ನಮಗೆ ಯಾವುದೇ ರೀತಿ ಸಂಪರ್ಕ ಬರಲಿಲ್ಲ. ಆದರೆ ಆ ಜೀವ ಒಂದು ಬಿಡಿ ದಿವ್ಸಕ್ಕೆ 2 ಕಟ್ಟು ಅಂದ್ರೆ 60 ಬೀಡಿ ಸೇಡಿ ಒಂದು 4-5 ವರ್ಷನಾಗ ಅವನು ಹೆಣ ಆಗಿ ಹೋದ. ಅವ ಹೆಣ ಆಗಿ ಸತ್ತು ಹೋಗೋದು ಅಷ್ಟೇ ಅಲ್ಲ, ಭಾಳಷ್ಟು ಅವ್ರ ಹೆಂಡತಿ ಮಕ್ಕಳನ್ನು ಪರದೇಶಿ ಮಾಡಿದ. ಅವ್ರಿಗೆ ಏನೂ ಇರ್ಲಾರ್ದಂಗೆ ಮಾಡಿದ. ಮುಂದೆ ಅವ್ರಿಗೆ ಎಂಥ ಹುಟ್ಟಿದ ದೇವರು ಹುಲ್ಲು ಮೇಯಿಸ್ತಾನೇನು ಹೆಂಗೋ ಬದುಕ್ತಾರೆ, ದಟ್ ಈಸ್ ಡಿಫ್ರೆಂಟ್, ಅದು ವಿಷಯ ಬೇರೆ. ಆದರೆ ನಾವು ಇರುವ ತನಕ ನಮ್ಮ ಹೆಂಡರು ಮಕ್ಕಳು ನಾವು ಚೆನ್ನಾಗಿರಬೇಕು ಅಂದರೆ ನಾವು ರಹಿತವಾಗಿ ಆರೋಗ್ಯವಂತರಾಗಿರಬೇಕು ಅಂತನ್ನೋದು ನಾನು ಹಿಂಗ್ರಿ ಗೌಡ್ರೆ ಹಿಂಗೆ ನಡೀತು ನೋಡ್ರಿ ನಮ್ಮ ಊರ ಕತೆ. ಅದಕ್ಕೆ ದಯವಿಟ್ಟು ನೀವು ಬಿಟ್ಟರೆ ಚಲೋ ಆಗತ್ತೆ ನೋಡ್ರಿ ಅಂತಂತಂದೆ. ಕಡಿಕ ಅವ ಅಂದಾಗ ಬಾಯಾಗ ಉಗುಳಿದ್ದ. ಅವಾಗ ಮಾತಾಡೋಕ್ಕೆ ಶುರು ಮಾಡಿದ್ದೆ. ಇಲ್ರಿ ಬಿಡೋಣ್ರಿ ಅಂತಂದೆ. ನಾ ಹೇಳಿದೆ ನೀವು ಬಿಡ್ಲಿಕ್ಕಾದ್ರೂ ನಡಿತೈತೆ ರೀ, ಆಸ್ತಿ ಇಟ್ಟೈತೆ ಅಂತಂದೆ. ಆಸ್ತಿ ಒಂದು 50 ಎಕರೆ ಐತೆ. ಆಯ್ತು ಬಿಡ್ರಿ, ಬಿಡಬೇಡ್ರಿ, ಹೊಡೀರಿ ನೀವು ಅಂತಂದೇನೆ. ಯಾಕಂತಂದರೆ ನಾಳೆ ಸತ್ರಿ ಏನು ಫರಕ್ ಬೀಳಂಗಿಲ್ಲ. ನೀವು ಸತ್ರಿ ಒಬ್ಬರು ಸತ್ತಿರ್ತೀರಿ, ಒಂದಿಟ್ಟು ರೊಕ್ಕ ಹೋಗ್ತವೆ ಹೋಗಲಿ, ಡಾಕ್ಟ್ರ್ ಸಾವ್ಕಾರ ಆಗ್ತಾರೆ ಆಗಲಿ, ಫಾರ್ಮಸಿ ಔಷಧಿಗಳ ಸಾವ್ಕಾರ ಆಗ್ತಾನೆ ಆಗಲಿ, ಇನ್ನೊಂದು 10 ಎಕರೆ ಹೊಲ ಹೋದ್ರೆ ಹೋಗಲಿ, ಇನ್ನೊಂದು 20-30 ಎಕರೆ ಹೊಲ 40 ಎಕರೆ ಹೊಲ ಇರ್ತೈತಿ. ಇದ್ದವ್ರು ಹೆಂಗಾರು ಜೀವನ ಮಾಡ್ತಾರೆ. ನಾ ಹಿಂಗೆ ಹೇಳ್ತೇನೆ, ತಪ್ಪು ತಿಳ್ಕೊಬೇಡ್ರಿ ಗೌಡ್ರೆ. ನಮಸ್ಕಾರ ರೀ, ಬರ್ತೀನಿ ರೀ ಅಂತ 10 ಗಂಟೆ ಅಥವಾ 1 ತಾಸು ಬರ್ತಿದ್ವಿ. ಇಷ್ಟು ವಿಷಯ ಹೇಳ್ಬೇಕಾದ್ರೆ 1 ತಾಸು ಟೈಮ್ ಹೋಗಿತ್ತು. ಅವ್ಗೆ ಎಷ್ಟು ತಿಳ್ತು ಏನಿಲ್ಲೋ ನನಗೆ ಗೊತ್ತಿಲ್ಲ. ಹೋದ್ವಿ ಮತ್ತು ಹೀಗೆ ಕಾಲ ಕಳೆದು ಒಂದು ಕನಿಷ್ಠ ಒಂದು 6 ತಿಂಗಳ ನಂತರ ಮತ್ತೂ ಒಂದು ಅದೇ ಒಂದು ಸಭೆ ಇತ್ತು. ಅಲ್ಲೇ ನಾನು ಮತ್ತು ಜಲ್ದಿನೂ ಹೋಗಿದ್ದೆ. ಅಲ್ಲಿ ಒಬ್ಬವ ಈ ಸಲ ಮತ್ತೊಬ್ಬ ಕೂತಿದ್ದ ಅಂತ ನಾ ತಿಳ್ಕೊಂಡಿದ್ದೆ. ಪ್ಯಾಂಟು ಶರ್ಟ್ ಹಾಕ್ಕೊಂಡಿದ್ದ, ಕುಂತಿದ್ದ. ಅವ ದೊಡ್ಡ ಮಿಷಿನೇ ಇತ್ತು. ಆ ಮಿಷಿನ್ ನೋಡಿ ಮೊದಲೊಬ್ಬ ರಾಜಕಾರಣ ಇದ್ನಲ್ಲ, ಇದನ್ನು ಖಾದಿ ಡ್ರೆಸ್ ಹಾಕ್ಕೊಂಬಂದು ಕೂತಿದ್ನಲ್ಲ, ಅವನೇ ಇರ್ಬೋದೇನೋ ಅವನೇ ಇದ್ದಿದ್ದು. ಈಗ ಅವಾಗ ಖಾದಿ ಡ್ರೆಸ್ ಹಾಕ್ಕೊಂಬಂದಿದ್ದ, ಈಗ ಇದನ್ನು ಪ್ಯಾಂಟ್ ಶರ್ಟ್ ಹಾಕ್ಕೊಂಬಂದಾನೆ, ಇವನೇ ಇರ್ಬೋದು ಅಂತ ತಿಳ್ಕೊಂಡು. ನಮಸ್ಕಾರ ರೀ ಅಂತಂದೆ. ನಮಸ್ಕಾರ ರೀ ಸಾಹೇಬ್ರೆ ಅಂತಂದೆ. ನಮಸ್ಕಾರ ರೀ, ಆರಾಮದಿರಿ ಅಂತಂದೆ. ಆರಾಮದಿರಿ, ನೀವು ನೆನಪಿಟ್ರೇನ್ರಿ ನಮ್ಮನ್ನು ಅಂತಂದು. ನೆನಪಿಟ್ಟೇನ್ರಿ, ಮತ್ತು ನೀವು ಎಂಥದ್ದು ಹೇಳಿರಿ ನಮಗೆ. ಏನೊಂದು 50 ಎಕರೆ ಐತಿ, ಗುಟ್ಕಾ ತಿನ್ನು ಅಂತ ಬ್ಯಾಡ ಅಂತ ಮೊದಲು ಹೇಳಿದ್ರಿ. ಆಮೇಲೆ ಹೊಲ ಇಟ್ಟದವತ್ತು ಕೇಳಿದ್ರಿ, 50 ಎಕರೆ ಹೊಲ ಅದಾವತ್ತು ಅಂದ್ರಿ. ಹೋಗ್ಬಿಡ್ರಿ, 10 ಎಕರೆ ಹೊಲ ನೀವು ಸತ್ರ ಏನಾಗೋದು, 40 ಎಕರೆ ಹೊಲ ಇರ್ತೈತಿ, ಆ ಹೆಂಡ್ರು ಮಕ್ಕಳು ಆರಾಮಿರ್ತಾರೆ, ಆಯ್ತೈತಿ ಅಂತ ಸಾಯಿರಿ ಅಂತ ಅಂದಿದ್ರಿ. ಮತ್ತು ಅದು ಹೆಂಗೆ ರೀ ಸಾಯೋದು? ನಮ್ದು ಒಂದು ಜೀವ. ಈಗ ಇರೋದು ಸತ್ತವರು ಸತ್ತು ಹೋಗ್ತಾರೆ, ಇದ್ದವ್ರು ಹೆಂಗೂ ಬದುಕ್ತಾರೆ. ಸತ್ತವ್ರ ಬಾಯಿ ಗಟ್ಟ ಮಣ್ಣು ನೋಡ್ರಿ. ಅದಕ್ಕೆ ಈಗ ಒಂದು 6 ತಿಂಗಳಾಯ್ತು ನೋಡ್ರಿ ನೀವು ಹೇಳಿಂದ ಗುಟ್ಕಾ ತಿನ್ನೋದು ಬಿಟ್ಟು ನೋಡ್ರಿ ಸಾಹೇಬ್ರೆ ಅಂತಂದ. ಕರಣೆ ಬಿಟ್ರೇನ್ರಿ ಅಂತಂದೆ. ಕರಣೆ ರೀ, ನಮ್ಮವ್ರಾನೇ ಆಗಿರಿ, ನಾನು ಗುಟ್ಕಾ ತಿನ್ನೋದು ಬಿಟ್ಟೀನಿ. ಇನ್ನು ಚಲೋ ಹೇಳಿದ್ರಪ್ಪ ನನಗೆ ಭಾಳ. ನೀವು ಹೇಳಿದ್ದು, ನೀವೊಬ್ಬರು ದೇಸಾಯಿ ಕತೆ ಹೇಳಿದ್ರಲ್ಲ, ಇಡೀ ಮನಕುಲುಕು ಅಂತ ಕತೆ ಹೇಳಿದ್ರಿ. ನಾನು ಬದಲಾಕಿನ್ರಿ. ನೀವು ಪಾಪ ನಿಮಗೆ ನಮಗೆ ಯಾವುದೇ ರೀತಿಯಿಂದ ಒಂದು ಕಚೇರಿಯಲ್ಲಿ ಆಗಲಿ, ಸಂಬಂಧದಲ್ಲಾಗಲಿ, ಜಾತಿಯಿಂದಲ್ಲಾಗಲಿ ಯಾವುದೇ ಸಂಬಂಧ ಇಲ್ಲಂದ್ರೂ ಕೂಡ ಒಂದಿಷ್ಟು ಹೇಳಿದ್ರಿ. ಅದಕ್ಕೆ ಥ್ಯಾಂಕ್ಸ್ ರಪ್ಪ, ನೀವು ಹೇಳಿದ್ದಕ್ಕೆ ನಾ ಬಿಟ್ಟೆ ಅಂತಂದರೆ. ಥ್ಯಾಂಕ್ಸ್ ನನಗಲ್ರಪ್ಪ, ನನ್ನ ಮಾತು ಕೇಳಿದ್ರಲ್ಲ ಅದಕ್ಕೆ ನಿಮಗೆ ನಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾನು ಭಾಳ ಮಂದಿಗೆ ಹೇಳೀನಿ, ಭಾಳ ಮಂದಿಗೆ ಕೇಳಿಲ್ಲ. ನೀವು ಕೇಳಿದ್ರಲ್ಲ ಅಷ್ಟೇ ಸಂತೋಷ ನೋಡ್ರಿ. ಇನ್ನು ಮುಂದೆ ನೀವು ಮಾಡಬೇಕಾಗಿದ್ದಿಷ್ಟೇ, ಗುಟ್ಕಾ ತಿನ್ನೋರಿಗೆ ಹೇಳ್ರಿ, ಅವ್ರಿಗೆ ಸಮಸ್ಯೆ ಹೇಳ್ರಿ. ಅವ್ರು ಕೇಳಂಗಿಲ್ಲ, 100ಕ್ಕೆ 100 ಕೇಳಂಗಿಲ್ಲ. ನಿಮ್ಮಂಥವ್ರೊಬ್ರು ಯಾರು ಕೇಳ್ಬೋದು. 100ರಾಗ 1 ವ್ಯಕ್ತಿ ಬದಲಾದ್ರೆ ನಾವು ಹೇಳಿದ್ದು ಸಾರ್ಥಕ ಆಗತ್ತೆ. ಗೆಳೆಯರಿ, ಗುಟ್ಕಾ ದೂರ ಇರಿ, ತಂಬಾಕಿನಿಂದ ದೂರ ಇರಿ. ತಂಬಾಕು ತಿನ್ನೋ ಜಾಗದಾಗ, ತಂಬಾಕು ಬೆಳೆಯುವಂಥ ಸ್ಥಳದಾಗ ಹಂದಿನೂ ಅಡ್ಡಾಡಂಗಿಲ್ಲ ಅಂತ ಹೇಳ್ತಾರೆ ಹಿರಿಯರು. ಹಂದಿ ತಿನ್ಲಾರ, ಹಂದಿ ಸಿಕ್ಕಾಪಟ್ಟೆ ಹೊಲಸು ತಿಂತದೆ, ಆದರೆ ತಂಬಾಕು ತಿನ್ನಂಗಿಲ್ಲ ಅದು.
ಹಂದಿ ಅಂತ ಹಂದಿಗೆ ತಿಳಿತೈತಿ ತಂಬಾಕು ಹೊಲಸು ಅಂತೇಳಿ, ಹೊಲಸು ತಿನ್ನು ಹಂದಿ ಹೇಳ್ತೈತಿ ತಂಬಾಕು ಹೊಲಸು ಅಂತೇಳಿ. ಆದರೂ ನಮ್ಮವರು ಅದಕ್ಕಿಂತ ಹೊಲಸು ಇರತಕ್ಕಂಥ ದೇಹ ಹಾಳು ಮಾಡಿ, ದುಡ್ಡು ಹಾಳು ಮಾಡಿ, ಆಸ್ತಿ ಹಾಳು ಮಾಡಿ, ಎಲ್ಲ ಈ ನಿಮ್ಮ ಪ್ರೀತಿ ವಿಶ್ವಾಸ ಹಾಳು ಮಾಡಿ, ಮಾನಸಿಕ ನೆಮ್ಮದಿ ಹಾಳು ಮಾಡಿ, ದೇಹ ಹಾಳು ಮಾಡಿ ಈ ಡಾಕ್ಟ್ರುಗಳನ್ನ ಮತ್ತು ಔಷಧ ಅಂಗಡಿಯವ್ರನ್ನ ಸಾವ್ಕಾರ ಮಾಡುವಂಥ ಪುಣ್ಯಾತ್ಮರು ಆಗಬೇಡ್ರಿ. ನಿಮ್ಮ ಹೆಂಡ್ರು ಮಕ್ಕಳನ್ನ ಬದುಕಿಸ್ಕೊಳ್ಳುವಂಥ ವ್ಯಕ್ತಿಗಳಾಗಿರಿ ಅಂತ ಹೇಳ್ತಾ ನಿಮಗೆ ನನ್ನ ನಮಸ್ಕಾರ ಹೇಳ್ತೀನಿ. ಧನ್ಯವಾದಗಳು ಗೆಳೆಯರೇ, ಧನ್ಯವಾದಗಳು.